ನೋಡ ನೆನ್ಪಾರ್ಬಿಟ್ಟೆ. ಸೊ ಇಷ್ಟು ಲಾಂಗ್ ಹೇರ್ ಆಗೈತಿ ಕರೆ ನಮ್ಮ ಮಮ್ಮಿ ಕಟ್ ಮಾಡ್ಸೋ. ಎನಿವೇಸ್ ಹ್ಯಾಪನ್ಸ್, ದ್ಯಾಟ್ಸ್ ಲೈಫ್. ಹೇರ್ ಹೋಲ್ಡ್ಸ್ ಮೆಮ್ರಿ ಅಂತಾರಲ್ಲ. ಭಾಳ ಕಮೆಂಟ್ಸ್ ಏನಿರ್ತಾವ್ರಿಪ್ಪ ಅಂತಂದ್ರೆ ಒಂದು ಅಕ್ಕ ನಿಮ್ದು ಹೇರ್ ಕೇರ್ ರೋಟೀನ್ ಹೇಳ್ರಿ ಅಂತಿರ್ತೈತಿ. ನೆಕ್ಸ್ಟ್ ನಿಮ್ದು ಹೇರ್ ಕಟ್ ಯಾವ್ದು ಅಂತೆಲ್ಲ ಕೇಳ್ತಿರ್ತೀವಿ. ಸೊ ಡೋಂಟ್ ವೇಟ್ ಫಾರ್ 2026 ಆರ್ ಫಾರ್ ದಿ ನ್ಯೂ ಇಯರ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಇಷ್ಟು ದಿನದಿಂದ ವೇಟ್ ಮಾಡೀನಿ, ಸಮಥಿಂಗ್ ನ್ಯೂ ಇಸ್ ಕಮಿಂಗ್. आज हाथ में नैनो कल होगी लैम्बो. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚಿತ್ತದ್ರಿ ಅಂತ ಅನ್ಕೊಂಡಿನಿ. ನಾವು ಮಸ್ತ್ ಜಿಂಗದೇವಿ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಂದು ರೈಡ್ ವ್ಲಾಗ್ಸ್ ಎಲ್ಲ ನೋಡಿರ್ಬೋದು ನೀವು. ಯಾರ್ಯಾರು ನೋಡಿಲ್ಲ ಹೋಗ್ರಿ ಪಟ್ನ ಚಾನಲ್ನಾಗ ನೋಡ್ರಿ. ರೈಡ್ 1 ರೈಡ್ 2 ಅಥವಾ IBW ಅಥವಾ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಬಂದೈತಿ. ಆ್ಯಂಡ್ ನಾ ಏನು ಥಿಂಕ್ ಮಾಡತ್ತಿದ್ದೀರಿಪ್ಪ ಅಂತಂದ್ರೆ ಲೈಕ್ ಅ ಡೇ ಇನ್ ಮೈ ವ್ಲಾಗ್, ಸಾರಿ ಅ ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡತ್ತಿ. ಅದ್ರ ಸಂಬಂಧ ಹೆಂಗೂ ಈಗ ಹಾಲಿಡೇಸ್ ಆಯ್ತಲ್ಲ, ಲೈಕ್ ಅದಷ್ಟು ಟ್ರೈ ಮಾಡತ್ತೀನಿ ಯೂಟ್ಯೂಬ್ನಾಗ ಆ್ಯಕ್ಟಿವ್ ಇರಾಕ. ಇಷ್ಟು ದಿನ ಅಂತೂ ಮಿನಿ ವ್ಲಾಗ್ಸ್ ಕಂಟಿನ್ಯೂ ಬಂತ. ಕನ್ಸಿಸ್ಟೆನ್ಸಿ ಆನ್ ಟಾಪ್ ಫಾಲೋ ಮಾಡಿದ್ದೇನೆ. ಆ್ಯಂಡ್ ಇನ್ಸ್ಟಾಗ್ರಾಮ್ನಾಗೂ ರೀಲ್ಸ್ ತರಬೇಕಾಗೈತಿ. ಕರೆ ನೋಡೋಣಂತ ಸ್ಲೋಲಿ ಲೈಕ್ ಆಲ್ಮೋಸ್ಟ್ ಎಲ್ಲ ಮೇಂಟೈನ್ ಮಾಡೋಣಂತ. ಯೂಟ್ಯೂಬ್ನಾಗ ಆದಷ್ಟು ಆ್ಯಕ್ಟಿವ್ ಇರಕ್ಕೆ ಟ್ರೈ ಮಾಡತ್ತೀನಿ. ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಬರತ್ತವ. ಸೊ ಏನ್ರಿಪ್ಪ ಅಂತಂದ್ರೆ ಇವತ್ತಿನ ವ್ಲಾಗ್ನಾಗ ಏನು ಮಾಡತ್ತಿದ್ದೀರಿಪ್ಪ ಅಂತಂದ್ರೆ ಹೇರ್ ಕಟ್ ಮಾಡಿಸ್ಬೇಕಂತಿತ್ತು. ಯಾಕಂದ್ರೆ ಕೂದಲ ನೋಡ್ರಿಪ್ಪ ಇಲ್ಲಿ ಭಾಳ ಅಂದ್ರೆ ಭಾಳ ಲಾಂಗ್ ಹೇರ್ ಆಗೈತಿ. ಆ್ಯಂಡ್ ನಮ್ಮ ಮಮ್ಮಿಗೆ ಸೇರಿದಿದ್ರಪ್ಪ. ನಮ್ಮ ಮಮ್ಮಿ ಏನಂತಾರೆ, ಬೇಡ ಉದ್ ಕೂದಲನ ಬಿಡ ನಡೀತಿದ್ದು, ಕಟ್ ಮಾಡಿಸ್ಬೇಡ ನಮ್ಮ ಮಮ್ಮಿ. ನಾ ನೋಡಿರೋ ಭಾಳ ಉದ್ದಾಗೈತಿ, ಭಾಳ ಕಟ್ ಮಾಡಿಸ್ತೇನೆ ಅಂತ ನಾ. ಸೊ ನಿಮ್ಮ ಮನಿನಾಗೂ ಹಿಂಗನ್ರಿ ಅಂತ ಕಮೆಂಟ್ ಮಾಡಿರಿ ನಂಗೆ. ಕರೆ ನಿಮ್ಮ ಮಮ್ಮಿಗಳು ಕಟ್ ಮಾಡ್ಸೋಕೋಬೇಡ ಕೂದಲ ಲಾಂಗ್ ಹೇರ್ ಚಂದ ಕಾಣ್ತೈತಿ ಅಂತ ಅಂತಿರ್ತಾರಲ್ಲ. ಆ್ಯಂಡ್ ನಮ್ಮ ಮನಿನಾಗೂ ಹಂಗೈತಿ. ಆ್ಯಂಡ್ ಮಮ್ಮಿ ಕೇಳಿದ್ದೇನೆ ಯಾವಾಗ ಬೆಸ್ಟ್ ಡೇ ಹೇರ್ ಕಟ್ ಮಾಡ್ಸಕ್ಕಂತೆ. ಅವ್ರಂದ್ರೆ ವೆನಸ್ಡೇ ಇಲ್ಲಾಂದ್ರೆ ಫ್ರೈಡೇ ಅಂತ. ಸೊ ಇವತ್ತು ಫ್ರೈಡೇ ಹೇರ್ ಕಟ್ ಮಾಡ್ಸೋಣಂತೆ. 2 ದಿನ ಆಗಿದ್ರಿಪ್ಪ, ಆರಾಮಿದ್ದಿರ್ಕಿಲ್ಲ. ಒನ್ ಟೇಪ್ ಆಗ್ಬಿಟ್ಟೈತೆ ನಂದು. ಈಗ ಸ್ವಲ್ಪ ಓಕೆ, ಸ್ವಲ್ಪ ಫೀಲಿಂಗ್ ಬೆಟರ್. ಅದ್ರ ಸಂಬಂಧ ಹೇರ್ ಕಟ್ ಅದು ಮಾಡ್ಸೋಣ. ಆ್ಯಂಡ್ ಸ್ವಲ್ಪ ಬುಕ್ ತೊಗೊಂಬರ್ಬೇಕಂತೈತಿ. ನೋಡೋಣಂತೆ, ರೀಡಿಂಗ್ ಹ್ಯಾಬಿಟ್ ಹಾಕೋಬೇಕಂತೈತಿ. ನನ್ನ ಕಡೆ ಐತಿ ಈಗ ಆಲ್ರೆಡಿ ಒಂದು ಬುಕ್ ಐತಿಗ. ಅದನ್ನು ಆಲ್ಮೋಸ್ಟ್ ಅರ್ಧ ಓದಿನ. ಥಿಂಕ್ ಬಿಗ್ ನೋಡ್ರಿ ಎಷ್ಟು ಓದಿನಂದ್ರೆ ಇಷ್ಟು ಓದಿನ ನೋಡ್ರಿ. ಇಲ್ಲಿ ಅರ್ಧ ಆಯ್ತಲ್ಲ, ಇತ್ತ ಸೈಡ್ ಫುಲ್ ನಾನು ಒಂದು 80 ಪೇಜ್ ಓದೇನು ಅನ್ಕೊಂತೀನ. ಏನೋ ಚಲೋ ಐತಿದು ಥಿಂಕ್ ಬಿಗ್ ಅಂತ. ಸೊ ಇನ್ನೊಂದು 3-4 ಬುಕ್ ಸೇವ್ ಮಾಡಿಟ್ಟೆ, ನೋಟ್ಸ್ನಾಗ ಬರ್ದೆ. ಅದನ್ನ ಇಲ್ಲೇ ಆಫ್ಲೈನಾಗ ಸಿಕ್ತಂದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲಂದ್ರೆ ಆನ್ಲೈನ್ ಆರ್ಡರ್ ಹೊಡಿಯೋಣಂತೆ. ಯಾಕಂದ್ರೆ ಸ್ಕ್ರೀನ್ ಟೈಮ್ ಭಾಳ ಆಗತ್ತೈತಲ್ಲ, ಅದರ ಸಂಬಂಧ ಸ್ವಲ್ಪ ಏನಾರ ಚಲೋ ಹ್ಯಾಬಿಟ್ಸ್ ಹಾಕೊಳ್ಳೋಣಂತೆ. ಸೊ ಡೋಂಟ್ ವೇಟ್ ಫಾರ್ 2026 ಆರ್ ಫಾರ್ ದಿ ನ್ಯೂ ಇಯರ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಹರೇಕ್ ದಿನಾನು ನ್ಯೂ ಇಯರ್ ಏನು ಅನ್ಕೊಂಡೆ ನಿಮಗೇನು ಸ್ಟಾರ್ಟ್ ಮಾಡೋದೈತಲ್ಲ, ಬಿಫೋರ್ 2025 ಎಂಡ್ಸ್ ಸ್ಟಾರ್ಟ್ ಮಾಡಿಬಿಟ್ಟು. ಸೊ ಇಷ್ಟು ಲಾಂಗ್ ಹೇರ್ ಆಗೈತಿ. ಕರೆ ನಮ್ಮ ಮಮ್ಮಿ ಕಟ್ ಮಾಡ್ಸೋಕೋಬೇಡ ಅಂತ ನಾತಾರೆ. ಇಷ್ಟ ಲೆಂತ್ ಕಟ್ ಮಾಡೋ ನೋಡೋಣಂತ. ಅಷ್ಟ ರೈಡ್ನಾಗ ಸ್ವಲ್ಪ ಜಂಗ್ ಹಿಡ್ದಂಗೆ ಆಗಿದ್ದು ನನ್ನ ಕೂದಲ. ಕರೆ ಅಷ್ಟೇ ನೋಡೇನು ಅನ್ಸತ್ತಿಲ್ಲ, ಬಟ್ ನನ್ನ ಸಮಾಧಾನಕರ ಸ್ವಲ್ಪರ ಕಟ್ ಮಾಡ್ಸೋಣಂತೆ. ಆ್ಯಂಡ್ ಲೆಟ್ಸ್ ಗೋ ಆಲ್ ಸೆಟ್ ನೋಡೋಣಂತೆ. ಶಿರೋನಾಗ ಫ್ಯೂಲ್ ಇತ್ತಂದ್ರೆ ಶಿರೋನ್ ಹೋಗಿನಂತೆ, ಇಲ್ಲಾಂದ್ರೆ. ಆ್ಯಂಡ್ ಈಗ ಜಸ್ಟ್ ನಾ ಎವ್ರಿ ಟೈಮ್ ಹೇರ್ ಕಟ್ ಮಾಡಿಸ್ತೇನೆ ಅಲ್ರಿ. ಅವ್ರಿಗೆ ಕಾಲ್ ಮಾಡಿದೆ ಅಣ್ಣಾಗ. ಅವ್ರೇನೋ ಒಂದು ತಾಸೆಲ್ಲ ಕೆಲ್ಸಕ್ಕೆ ಹೊಂಟೀನಿ, 4 ಗಂಟೆ ಮೇಲೆ ಬಾ ಅಂತಂದ್ರೆ. ಪುಣ್ಯಕ್ಕೆ ಕಾಲ್ ಹಚ್ಚಿದೆ ನಾ, ಇಲ್ಲಾಂದ್ರೆ ಅಲ್ಲಿ ಹೋಗಿ ಸುಮ್ ಕುಂದ್ರದಾಗ್ತೈತೆ. ಅದರ ಸಂಬಂಧ ಫಸ್ಟ್ ಬುಕ್ ತೊಗೊಳಕ್ಕೆ ಹೋಗುನಂತೆ. ಆ್ಯಂಡ್ ಫ್ಯೂಲ್ ಅದ್ರಾಗ ಎಂಡ್ ಅಂತ ತೋರ್ಸಾತೈತಿ. ನೋಡೋಣಂತ. ಅದ್ರಾಗ 1 ಕಡ್ಡಿ ಇಲ್ಲ 2 ಕಡ್ಡಿ ಇತ್ತಂದ್ರು ಎಂಡ್ ಅಂತ ತೋರಿಸ್ತಿರ್ತೈತಿ, ಬ್ಲಿಂಕ್ ಆಗತೈತಿ. ಫಸ್ಟ್ ಹೋಗುನ್ರಿ ಬುಕ್ ಅದು ತೊಗೊಂಬರೋನಂತ. ಆಮೇಲೆ ಬೇಕಾದ್ರೆ 4 ಗಂಟೆ ಮೇಲೆ ಹೇರ್ ಕಟ್ ಮಾಡ್ಸ್ಕೊಳಕ್ಕೆ ಹೋಗ್ತೇನೆ ಅಂತ. ಆತ ಆಲ್ರೆಡಿ 3:22 ಆತ. ಭಾಳ ಜನ ಕೇಳ್ತಿರ್ತೀರಿ ನಿಮ್ದು ಹೇರ್ ಕಟ್ ಯಾವ್ದೈತಿ, ಲೈಕ್ ಹೇರ್ ಕಟ್ ಯಾವ್ದು ಮಾಡಿಸ್ತೀರಿ ಅಂತಂದ್ರೆ ಎಲ್ಲ ಹೇಳ್ತೇನೆ ಅಂತ ಅದ್ರ ಬಗ್ಗೆ ಮುಂದೆ. ಆಮೇಲೆ ಹೇರ್ ಕೇರ್ ರೋಟೀನು ಭಾಳ ಕೇಳ್ತಿರ್ತೀರಿ, ಎಲ್ಲ ಅದ್ರ ಬಗ್ಗೆ ಮುಂದೆ ಹೇಳ್ತೇನೆ ಅಂತ. ಲೆಟ್ಸ್ ಗೋ. ಸೀಟ್ ಬೆಲ್ಟ್ ಈಸ್ ಮೇನ್ ಇಂಪಾರ್ಟೆಂಟ್. ಲೆಟ್ಸ್ ಗೋ. ಜೈ ಶ್ರೀರಾಮ್. ಸೊ ಕಾರ್ ಈಸ್ ಅ ಕಾರ್, ನೋ ಮ್ಯಾಟರ್ ನೀವು ಶಿರೋನ್ ಡ್ರೈವ್ ಮಾಡತ್ತೀರಿ, BMW ಡ್ರೈವ್ ಮಾಡತ್ತೀರಿ. ಸೊ ನಮ್ಮ ಶಿರೋನಿಗೆ ಅಸೆ ಮಾಡ್ತಿರ್ತಾರೆ. ಕುಚ್ನೆ ಬೋಲೆಂಗೆ ಕರ್ಕೆ ದಿಕ್ಕಾಯಿಂಗೆ. ಇನ್ನೊಂದೇನ್ರಿಪ್ಪ ಅಂತಂದ್ರೆ ಜನ ನಮಗೆ ಆಲ್ಮೋಸ್ಟ್, ನಂಗಂತೂ ಅಲ್ಲ ಕರೆ ಆಲ್ಮೋಸ್ಟ್ ಅಣ್ಣಾಗ ಶಿರೋನ್ದಿಂದ ಗೌರ್ತಿ ಹಿಡಿತಾರೆ. ಇದು ಆರೆಂಜ್ ಕಲರ್ ನ್ಯಾನೋ ಐತ್ಲಾ ನಿಮ್ದಲ್ಲ, ಅದು ಶಿರೋನ್ ಐತ್ಲಾ ನಿಮ್ದಲ್ಲ. ಏನೋ ಖುಷಿ ಅನ್ನಿಸ್ತೈತಪ್ಪ. ಎಷ್ಟು ದಿನ ಬರೀ ಬೈಕ್ ಹೊಡೆದೊಡ್ಡು ಕಾರ್ ಹೊಡತ್ತೇನೇನೋ ಬೇರೇನು ಅನ್ಸತ್ತೈತಪ್ಪ. ಫಸ್ಟ್ ಆಮೇಲೆ ಫಿಲಪ್ ಮಾಡ್ಸೋಣ. ಫಸ್ಟ್ ಏನೈತ್ಲ ಅಂಗಡಿಗೆ ಹೋಗುನ. ನೋಡ್ರಿ ನಮ್ಮ ಶಿರೋನ್ ಬಂತಂದ್ರೆ ಜಗಾನ ಬಿಡ್ತಾರೆ ಎಲ್ಲರೂ. ಐ ಜಸ್ಟ್ ಲವ್ ಮೈ ಶಿರೋನ್. नो मैटर व्हाट पीपल से अबाउट आवर कार, आई डोंट गिव. आज हाथ में नैनो, कल होगी लैम्बो. ಎಂದು ಕಂಡ ಕನಸು
ನಿನ್ನ ಮನಸ್ಸು ನಿನ್ನ ಮನ ಆ್ಯಂಡ್ ಶಿರೋನಲ್ಲಿ ಪಾರ್ಕ್ ಮಾಡಿದ್ದು ನೋಡ್ರಿ. ಅಂದ್ಕೊಂಡಿದ್ದೆ ನಾ ಬಂದಿರ್ತೈತೆ ಊಟ ಟೈಮಿಗೆ ಬಂದೆ ನಾ ಕರೆಕ್ಟ್ 3:30 ಆತ 4:30 ಅಂತ ನೋಡು ಆಮೇಲೆ ಬರೋಣ 3 to 4:30 ಏನೋ ಲಂಚ್ ಟೈಮ್ ಅಂತ 3:30 ಬಂದೆ ನಾನು ಬೇಕಾದ್ರೆ 4:30 ಆಮೇಲೆ ಮಮ್ಮಿಗೆ ಸ್ಕೂಲಿಂದ ಪಿಕ್ ಮಾಡಕ್ಕೆ ಬರ್ತೀನಿಲ್ಲ ಬೇಕಾದ್ರೆ ಅವಾಗ ಬಂದ್ರಾತ. ಫಸ್ಟ್ ಇದಕ್ಕೆ ಫ್ಯೂಲಪ್ ಮಾಡ್ಸೋಣ ಬರ್ರಿಪ್ಪ ನಮ್ಮ ಶಿರೋನಿಗೆ ಫ್ಯೂಲಪ್ ಮಾಡ್ಸೋಣ ಆಮೇಲೆ ಹೇರ್ ಕಟ್ ಮಾಡ್ಸೋ ಹೋಗ್ತೇನೋ ಏನು ಮಮ್ಮಿಗೆ ಸ್ಕೂಲಿಂದ ಕರ್ಕೊಂಬಂದು ಬಿಟ್ಟು ಹೋಗ್ತೇನೋ ಏನನ್ನೋದು ಗೊತ್ತಿಲ್ಲ. ಭಾಳ ದಿನ ಆದ್ಮೇಲೆ ವ್ಲಾಗ್ ಮಾಡೋದು ಹಿಂಗೆ ಸೀನ್ ಆಗ್ತೈತೆ ಅದು ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ್ಯಂಡ್ ಪ್ಲ್ಯಾನಾಗ ಸ್ವಲ್ಪ ಚೇಂಜಸ್ ಆತ. ಫ್ಯೂಲಪ್ ಮಾಡಿಸ್ಕೊಂಡು ಎಲ್ಲ ಹೊಂಟೇನ್ರಿಪ್ಪ ಅಂತಂದ್ರೆ ಅಜ್ಜಿ ಮನೆ. ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ನಾ ಬರೀ ನಾಷ್ಟ ಅಷ್ಟೇ ಮಾಡಿದ್ದೆ. ಅದು ನಾಷ್ಟ ಅರ್ಧಂಬರ್ಧ ಮಾಡಿದ್ದೆ. ಅದಕ್ಕೆ ಈಗ ಊಟ ಮಾಡಕ್ಕೆ ಹೋಗ್ತೇನೆ ನಮ್ಮ ಅಜ್ಜಿ ಮನೆಗೆ. ಮನೆಯಾಗೂ ನಾವು ಒಬ್ಬಾಕೆ ಇದ್ದೆ. ಅಣ್ಣನೂ ಕಾಲೇಜ್ ಹೋಗ್ಯಾನ ಎಲ್ಲರೂ ಡ್ಯೂಟಿಗೆ ಹೋಗ್ಯಾರ ನಾವು ಒಬ್ಬಾಕೆ. ನನ್ನ ಕಾಲೇಜ್ ಮುಗಿದಿತ್ತಲ್ಲ ಲೈಕ್ ಹಾಲಿಡೇಸ್ ಐತೆ ನಮ್ದು ಹಾಲಿಡೇಸ್. ಅವರ ಮೈನಸ್ ಆಯ್ತು ನಂದಿದೆ ಗಾಡಿ ಬಂದಾಗ್ಬಿಡ್ತದೆ. ಎನಿವೇಸ್ ಹ್ಯಾಪನ್ಸ್ ದ್ಯಾಟ್ಸ್ ಲೈಫ್. ಫೋನ ಬಿತ್ತು ಸ್ಟ್ಯಾಂಡಿಗೆ ಹಾಕ್ಯಾರ ನಾವು ಫೋನ್ ಬಿತ್ತು ನೋಡ್ರಿ ಎಲ್ಲಿ ಕಲ್ಕತ್ತಾ ಪಾನ್ ಮಿನಿ ಗಾರ್ಡನ್ ನಮ್ಮ ಅಜ್ಜಿ ಮನೆ ಅಂದರೆ. ಚಾರ್ಜರ್ ತರಬೇಕಿನ್ನ 18 ಚಾರ್ಜರ್ ಇಲ್ಲಿ ಸರ್ಪ್ರೈಸ್ ಮಾಡೋಣ ಸರ್ಪ್ರೈಸ್. ಆ್ಯಂಡ್ ಅಜ್ಜಿ ಮನಿನಾಗ ಮಸ್ತ್ ಊಟ ಮಾಡಿ ವಾಪಸ್ ನಮ್ಮ ಮನೆಗೆ ಬಂದಿರಿ ನಾನು. ಯಾಕಂದ್ರೆ ಫೋನ್ಯಾಗ ಚಾರ್ಜ್ ಇದ್ದಿದ್ದಿಲ್ಲ ಸ್ವಿಚ್ ಆಫ್ ಆಗಿಬಿಡುತ್ತೆ. ಮತ್ತು ಅದ್ರಾಗ ನಾನು ಕ್ಯಾಶ್ ಕ್ಯಾರಿ ಮಾಡಿದ್ದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡೋದಿತ್ತು ಅದ್ರ ಸಂಬಂಧ ಬ್ಯಾಡ್ ತಡಿಪ ಅಂತಂದು ಮನೆಗೆ ಬಂದೆ. ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಹೊಂಟೆ ನೋಡ್ರಿ. ಸೊ ಇಷ್ಟು ಬುಕ್ಸ್ ತಂದೇನ್ರಿ ಈಗ ಇಷ್ಟಷ್ಟೇ ಅವೈಲೇಬಲ್ ಇದ್ದು ಶಾಪ್ನಾಗ. ಆಮೇಲೆ ಉಳ್ಕಿದಿನೋ ತರಿಸ್ತೇನೆ ಅಂತಂದ್ರೆ ಕರೆ ನಾ ಅಂದರೆ ಆನ್ಲೈನ್ ಆರ್ಡರ್ ಮಾಡ್ಕೊಂತೀನಿ ಬಿಡಂತೆ ಆ್ಯಂಡ್ ತೋರಿಸ್ತೇನೆ ಬರ್ರಿ ಯಾವ್ದು ಬುಕ್ ಅಂತಂದೆ. ಫಸ್ಟ್ ಟೈಮ್ ಇಷ್ಟು ಬುಕ್ಕಿಗೆ ಇನ್ವೆಸ್ಟ್ ಮಾಡ್ಯಾನ ಅರೌಂಡ್ 1999 ನೋ ವರಿ. ಸೊ ಫಸ್ಟ್ ಒನ್ ಈಸ್ ದಿಸ್ 48 laws of power. Next the power of your subconscious mind. Next ಇದು don't believe everything you think. Next think straight, do it today. ಆಮೇಲೆ ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅದರ ಸಂಬಂಧ ಇತ್ತು ಅಂತ ತೊಗೊಂಡೇನಿ. ಸೊ ಇಷ್ಟು ಬುಕ್ಸ್ ಅದಾವ ಆ್ಯಂಡ್ ಇನ್ನೊಂದು ಸ್ವಲ್ಪ ಆನ್ಲೈನ್ನಾಗ ಅದಾವ ನೋಡ್ಬೇಕು. ಮ್ಯಾನಿಫೆಸ್ಟ್ 7 ಥಿಂಗ್ಸ್ ಯು ಕ್ಯಾನ್ ಡೂ ಇಟ್, ದ ಆರ್ಟ್ ಆಫ್ ನಾಟ್ ಓವರ್ ಥಿಂಕಿಂಗ್, ದ ಆರ್ಟ್ ಆಫ್ ಲೆಟಿಂಗ್ ಗೋ, ದ ಆರ್ಟ್ ಆಫ್ ಬೀಯಿಂಗ್ ಅಲೋನ್ ಅಂತ ಎಷ್ಟು ತೊಗೊಂಡದಾವ ನೋಡ್ಬೇಕು. ಆ್ಯಂಡ್ ಇಷ್ಟು ತೊಗೊಂಡು ಬುಕ್ಸ್ ಸಾರಿಪ್ಪ ಟೆಂಟೆಡ್ ಆ್ಯಂಡ್ ಒಂದು ಬುಕ್ ಐತಿ ಅದ ನೋಡ್ರಿಲ್ಲ ಥಿಂಕ್ ಬಿಗ್ ಅಂತ ಅದನ್ನು ಸ್ವಲ್ಪ ಓದೇನಿ ಈಗ ಇದನ್ನೇ ಎಲ್ಲ ಓದೋನಂತೆ. ಸೊ ಲೆಟ್ಸ್ ಆ್ಯಡ್ ಸಮ್ ಗುಡ್ ಹ್ಯಾಬಿಟ್ಸ್. ನೋಡ್ರಿ ಇಷ್ಟು ಬುಕ್ಸದ ಕಲೆಕ್ಷನ್ ಆಗೈತಿ. ಇದ್ರಾಗಿಂದ ಅಂದೆಲ್ಲ ಸ್ವಲ್ಪ ಓದೇನಂತೆ ಥಿಂಕ್ ಬಿಗ್ ಅಂತ. ನೆಕ್ಸ್ಟ್ ಇವನ್ನೆಲ್ಲ ಓದೋನಂತ ಇಷ್ಟು ತೊಗೊಂಡದ. ಇನ್ನೊಂದು ಸ್ವಲ್ಪ ಬುಕ್ಸ್ ಆನ್ಲೈನ್ ಆರ್ಡರ್ ಮಾಡೋಣಂತ. ಫಸ್ಟ್ ಇದನ್ನು ಓದೋನಂತ ಇದು ಅರ್ಧ ಮುಗಿದ್ಕೊಳ್ಳೇಬೇಕಾರೆ ನೆಕ್ಸ್ಟ್ ಆನ್ಲೈನ್ ಆರ್ಡರ್ ಮಾಡೋಣಂತ. ಹೆಲ್ಮೆಟ್ ನೋಡ್ರಿ ಗೈಸ್ ನಾನು ಕಾರಿಂದ ಸೀದಾ ಸ್ಕೂಟಿಗೆ ಶಿಫ್ಟ್ ಆದೆ. ಹೆಲ್ಮೆಟ್ ಹಾಕೊಂಡೇನಿ ಬಿಕಾಸ್ ಹೆಲ್ಮೆಟ್ ಇಸ್ ಇಂಪಾರ್ಟೆಂಟ್. ಬೇರೆ ಅನ್ಸತ್ತೇನಪ್ಪ ನಾ ಎಲ್ಲ ಬೇರೆ ಹೆಲ್ಮೆಟ್ ಹಾಕೊಂಡವ್ರೆ ಓಡ ನೆನ್ಪಾರ್ಬಿಟ್ಟೇನೆ. ಆ್ಯಂಡ್ ಐ ಗೆಸ್ ಇದೆ 2025 ಫಸ್ಟ್ ಹೇರ್ ಕಟ್ ಅನ್ಕೊಂತೇನೆ. ಯಾಕಂದ್ರೆ 2025 ನಂಗೆ ನೆನಪಿಲ್ಲ ಒಂದು ಹೇರ್ ಕಟ್ ಮಾಡಿಸಿದ್ದೆ. ಸ್ವಲ್ಪ ಕ್ಯಾಮ್ರಾ ಶೇ ಅದೆಲ್ಲ ಇಲ್ಲೆಲ್ಲ ನೋಡತ್ತಾರೆ ಅದಕ್ಕೆ ಕ್ಯಾಮ್ರಾ ಹಿಂಗಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ. ಸೆಕೆಂಡ್ ಫ್ಲೋರ್ನಾಗ ಐತಿ. ಆ್ಯಂಡ್ ಹೇರ್ ಹೋಲ್ಡ್ಸ್ ಮೆಮ್ರಿ ಅಂತಾರಲ್ಲ ನಂದು ಅದ್ರಾಗ ಲಾಂಗ್ ಹೇರ್ ಆಗೈತಿ. ಮೇ ಬಿ ಮೈ ಹೇರ್ ಈಸ್ ಹೋಲ್ಡಿಂಗ್ ಅರೌಂಡ್ ಟನ್ಸ್ ಆಫ್ ಮೆಮ್ರೀಸ್. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ. ಸೊ ಡನ್ ವಿತ್ ದ ಹೇರ್ ಕಟ್ ನೋಡ್ಬೋದಿಲ್ಲ. ಆ್ಯಂಡ್ ಎನಿವೇಸ್ ಅಣ್ಣ ಕರ್ಕೊಂಬರ್ಬೇಕಂದ್ರೆ ಅಣ್ಣ ಕಾಲೇಜಿಗೆ ಹೋಗಿದ್ದೆ ಅದ್ರ ಸಂಬಂಧ ನಾನು ಬಂದೆ. ಪ್ರತೀಕ್ಷಾ ಇಸ್ ಗ್ಲೋಯಿಂಗ್ ಸಮಥಿಂಗ್ ಡಿಫ್ರೆಂಟ್. ಗುಡ್ ಹೇರ್ ಗುಡ್ ಮೀ. ಸೀದಾ ಮನೆಗೆ ಹೋಗೋಣಂತೀಗ. ಹೆಲ್ಮೆಟ್ ಹಾಕೊಳ್ಳೋಣ ರೈಟ್ ಅನ್ನೋಣ. ಸ್ಕೂಟಿನಾಗ ಹೊಂಟೇನು. ಸೊ ಹೇರ್ ಕಟ್ ಅದು ಮಾಡಿಸ್ಕೊಂಡು ಮನೆಗೆ ಬಂದು ರೀಚ್ ಅದೇ. ಆ್ಯಂಡ್ ಆಲ್ಮೋಸ್ಟ್ ಜನ ಕೇಳ್ತಿರ್ತೀರಿ ನಂಗೆ ಭಾಳ ಕಮೆಂಟ್ಸ್ ಏನಿರ್ತಾವ್ರಿಪ್ಪ ಅಂತಂದ್ರೆ ಒಂದು ಅಕ್ಕ ನಿಮ್ದು ಹೇರ್ ಕೇರ್ ರೋಟೀನ್ ಹೇಳ್ರಿ ಅಂತಿರ್ತೈತಿ. ನೆಕ್ಸ್ಟ್ ನಿಮ್ದು ಹೇರ್ ಕಟ್ ಯಾವ್ದು ಅಂತೆಲ್ಲ ಕೇಳ್ತಿರ್ತೀರಿ. ಸೊ ಇವತ್ತು ಈ ವಿಡಿಯೋನಾಗ ಹೇಳ್ತೇನಂತೆ. ಆ್ಯಂಡ್ ನೋಡ್ಬೋದು ಕೂದಲ ಎಷ್ಟು ಕ್ಯೂಟ್ ಕಾಣತ್ತ ನೋನ ಸರ್. ಆ್ಯಂಡ್ ಲೆಂತ್ ಓಕೆ ಸಹ ಮಾಡ್ಸೇನಿ. ಭಾಳ ಶಾರ್ಟು ಮಾಡಿಸಿಲ್ಲ ಭಾಳ ಲಾಂಗು ಇಟ್ಟಿಲ್ಲ ಎಷ್ಟೈತೆ ಕರೆಕ್ಟ್ ಐತಿ ಈಗ. ಆ್ಯಂಡ್ ನಂದು ಹೇರ್ ಕಟ್ ಯಾವ್ದ್ರಿಪ್ಪ ಅಂತಂದ್ರೆ ಲೇಯರ್ ಕಟ್. ಸೊ ನಾ ಎವ್ರಿ ಟೈಮ್ ಎಲ್ಲಿ ಮಾಡಿಸ್ತೇನಲ್ಲ ಅಲ್ಲೇ ಮಾಡಿಸ್ತೇನೆ. ನಂಗೆ ಅದು ಬಿಟ್ಟು ಬೇರೆ ಕಡೆ ಹೇರ್ ಕಟ್ ಅಂದ್ರೆ ಹೆದರ್ಕಿನ ಬರ್ತೈತೆ ಹೆಂಗೆ ಮಾಡ್ತಾರೋ ಏನೋ ಅಂತಂದು. ಸೊ ದಿಸ್ ಈಸ್ ಲೇಯರ್ ಕಟ್ ನೋಡ್ರಿ. ಇನ್ನೊಂದೇನ್ರಿಪ್ಪ ಅಂತಂದ್ರೆ ಹೇರ್ ಕೇರ್ ರೋಟೀನ್. ಹೇರ್ ಕೇರ್ ರೋಟೀನ್ ಹೇಳ್ಬೇಕಂತಂದ್ರೆ ಏನೂ ಇಲ್ಲ. ನಾ ಯೂಶ್ವಲಿ ತಲೆಗೆ ಎಣ್ಣೆ ಹಚ್ಚೋದಂದ್ರೆ ಭಾಳ ರೇರ್. ಮನಿನಾಗ ಮಮ್ಮಿ ಬೈತಿರ್ತಾರೆ ಸ್ಕಲ್ಪ್ ಡ್ರೈ ಆಗ್ತೈತಿ ಆಯಿಲ್ ಹಚ್ಕೋ ತಲೆಗೆ ಆಯಿಲ್ ಹಚ್ಕೊಂತಂತಿರ್ತಾರೆ ಅಷ್ಟೇ. ಅದು ಬಿಟ್ಟು ಶಾಂಪೂ ಯೂಸ್ ಮಾಡೋದು ಹಂಗೇನಿಲ್ಲರಿಪ್ಪ. ಲೈಕ್ ಸ್ಪೆಸಿಫಿಕ್ ಇದ ಶಾಂಪೂ ಬೇಕು ಅದ ಶಾಂಪೂ ಬೇಕಂತೇನಿಲ್ಲ. ಕರಿ ಶಾಂಪೂ ಕೂಡ ಕಂಡೀಷ್ನರ್ ಅಂತೂ ಯೂಸ್ ಮಾಡ್ತೇನೆ ನಾನು. ಶಾಂಪೂ ಹಂಗೇನಿಲ್ಲ ಮನಿನಾಗ ಯಾವ್ದು ಅವೈಲೇಬಲ್ ಇರ್ತೈತೆ ಅದನ್ನ ಯೂಸ್ ಮಾಡ್ತೀನಿ. ಇಲ್ಲಪ್ಪ ಅಂತಂದ್ರೆ ಟ್ರಾಶ್ಮೆ ಯೂಸ್ ಮಾಡಿರ್ತೇನೆ. ನಾ ಏನು ಇದನ್ನು ಪ್ರಮೋಷನ್ ಅಂತೇನಲ್ಲ ಲೈಕ್ ಹೇಳತ್ತೇನೆ ನಾ ಯಾವ್ದು ಯೂಸ್ ಮಾಡ್ತೇನೆ ಅಂತ. ಫಸ್ಟ್ ಶಾಂಪೂ ನೆಕ್ಸ್ಟ್ ಶಾಂಪೂಲೆ ಕ್ಲೀನ್ ಮಾಡಿದ್ಕೊಳ್ಳಿ ಆಮೇಲೆ ಕಂಡೀಷ್ನರ್ಲೇನು ತಲೆ ತೊಳ್ಕೊತೀನಿ. ಸೊ ಹೇರ್ ಏನೋ ಸ್ವಲ್ಪ ಸ್ಮೂತ್ ಆಗ್ತೈತಿ. ಅದಾದ್ಮೇಲೆ ಅಷ್ಟೇ ರೀಪ್ಪ.
ಅದು ಬಿಟ್ಟು ಹೇರ್ ಕೇರ್ ರೊಟೀನ್ ಹಿಂಗೆ ಅಂತ ಅದೇನಿಲ್ಲ. ಸೊ ಇಟ್ಸ್ ಜಸ್ಟ್ ಗಾಡ್ ಗಿಫ್ಟ್ ಅಂತಂತೇನೆ ನಾ. ಆ್ಯಂಡ್ ಇದು ಬ್ಯಾಕ್ಗ್ರೌಂಡ್ ಏನು ಕಾಣತ್ತಿಲ್ಲ ನಿಮ್ಗೆ ನಾಳೆ ವಿಡಿಯೋನಾಗ ಗೊತ್ತಾಗ್ತಿತ್ತು. ಹೊಸದೇನ ಸ್ಟಾರ್ಟ್ ಮಾಡತ್ತೀನಿ ನಾನು. ಇನ್ನೊಂದೇನ್ರಿಪ್ಪ ಅಂತಂದ್ರೆ ಈಗಿನ ಜನ್ರೇಷನ್ ಅಂತಲ್ಲ, ಯಾವತ್ತಿಂದನೂ ಲೈಕ್ ಆಲ್ಮೋಸ್ಟ್ ಲೈಕ್ ದೇವ್ರು ಎಲ್ಲರಿಗೂ ಒಂದೇನೋ ಯೂನಿಕ್ನೆಸ್ ಕೊಟ್ಟು ಏನೋ ಒಂದು ಅವ್ರ ಹಿಸಾಬ್ಲೇನ ಪರ್ಫೆಕ್ಟ್ ಸೃಷ್ಟಿ ಮಾಡಿರ್ತಾರೆ. ಸೊ ಅದನ್ನು ಹ್ಯೂಮನ್ಸ್ ಎಲ್ಲ ಹಾಳು ಮಾಡ್ತಾರೆ. ಈಗ ನೋಡ್ರಿ, ಒಬ್ರಿಗೆ ಸ್ಟ್ರೇಟ್ ಹೇರ್ ಕೊಟ್ಟಾರಂದ್ರೆ ಅವ್ರಿಗೆ ಸ್ಟ್ರೇಟೇ ಚಂದ ಕಾಣ್ತೈತಿ. ಈಗ ನಾ ಕರ್ಲಿ ಮಾಡಿದೆ ಅಂದ್ರೆ ನಂಗೆ ಚಂದ ಕಾಣೋಂಗಿಲ್ಲ. ಸೊ ಕರ್ಲಿ ಹೇರ್ದವ್ರ ಕರ್ಲಿ ಹೇರ್ನಾಗ ಕ್ಯೂಟ್ ಕಾಣ್ತಾರೆ, ಅವ್ರು ಸ್ಟ್ರೇಟ್ ಮಾಡಿದ್ರೆ ನಂಗೆ ಚಂದ ಕಾಣೋಂಗಿಲ್ಲ. ಸೊ ನಿಮ್ಗೆ ಹೆಂಗೆ ನಿಮ್ದು ಹೆಂಗೆ ಹೇರ್ ಸ್ಟೈಲ್ ಐತ್ಲಾ, ನಿಮ್ಗೆ ಹೆಂಗೆ ಲೈಕ್ ಮುಖ ಶೇಪ್ ಆತ, ಆಮೇಲೆ ನೀವು ಹೆಂಗಿದಿರಲ್ಲ ತೆಳ್ಳಗದಿರ್ದಪ್ಪದಿರಿ. ಸೊ ದೇವ್ರು ಏನೋ ಒಂದು ಸೋಚ್ ಸಮಜ್ಗೆ ಸೃಷ್ಟಿ ಮಾಡಿರ್ತಾರೆ. ಅದನ್ನೆಲ್ಲ ನೀವು ತಲೆ ಕೆಡ್ಸ್ಕೊಂಡು ಆಕಿ ಹಂಗದಳಪ್ಪ, ಆಕಿ ಕೂದಲ ಸ್ಟ್ರೇಟ್ ಅದಾವ ನಾನು ಸ್ಟ್ರೇಟ್ ಮಾಡಿಸ್ಕೋಬೇಕು, ಆಕಿ ಕೂದಲ ಕರ್ಲಿ ಅದಾವ ನಾನು ಕರ್ಲಿ ಮಾಡಿಸ್ಕೋಬೇಕು, ಬೇಡ. ನೀವು ಹೆಂಗದಿರಲ್ಲ ಹಂಗೆ ಚಂದ ಅದಿರಿ. ಅದು ಅನು ಜೈನದ್ ಒಂದು ಸಾಂಗ್ ಐತ್ ಗೊತ್ತೇನ್ರಿ, ಒಂದು ಲೈನ್, तुम जैसी हो बस वैसी ही रहो. ಸೊ ನೀವು ಹೆಂಗದಿರಲ್ಲ ಹಂಗೆ ಚಂದ ಅದಿರಿ. ಆಲ್ಮೋಸ್ಟ್ ಜನ ಯಾರು ತೆಳ್ಳಗಿರ್ತಾರೋ ಅವ್ರು ದಪ್ಪಾಗಕ್ಕೆ ಬಡ್ದಾಡ್ತಿರ್ತಾರೆ, ಯಾರು ದಪ್ಪದಾರ ಅವ್ರು ತೆಳಗಾಗಕ್ಕೆ ಬಡ್ದಾಡ್ತಿರ್ತಾರೆ. ಅದಕ್ಕೆ ಬೇಕ್ರಿಪ್ಪ ನೀವು ಹೆಂಗದಿರಿ ಹಂಗೆ ಚಂದ ಅದಿರಿ ಅಂತ ನೋಡಪ್ಪ. ನಾರ ದಿಸ್ ಇಸ್ ಸಮಥಿಂಗ್ ಅರ್ಧ ಜಾಸ್ತಿ ತೋರ್ಸತ್ತಿಲ್ಲ, ನಾ ಎಷ್ಟು ತೋರಿಸೀನಿ. ಇಷ್ಟು ದಿನದಿಂದ ವೇಟ್ ಮಾಡೀನಿ, ಸಮಥಿಂಗ್ ನ್ಯೂ ಇಸ್ ಕಮಿಂಗ್. ಸೊ ಇಷ್ಟೇ, ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿ ಮಟ ಸ್ಟೇ ಚಿತ್ ಬಿ ಗಿಚ್ ಅಂಡ್ ಗೆಟ್ ರಿಚ್. ಬಾಯ್ ಬಾಯ್.